ಸೌಂಡ್ ಮಾಡಿದ್ರೆ ಮಾಡಲ್ಲ ಅದು ಇನ್ನು ಯೂಟ್ಯೂಬ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ವ್ಲಾಗ್. ಸೊ ಹೇಗಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೌದು, ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಲಾಸ್ಟ್ ವ್ಲಾಗ್ ನಮ್ಮ ಆ್ಯನಿವರ್ಸರಿ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ, ತುಂಬ ದಿನ ಆದಮೇಲೆ ವಿಡಿಯೋ ಹಾಕಿರೋದ್ರಿಂದ ವ್ಯೂಸ್ ಸ್ವಲ್ಪ ಕಡಿಮೆನೇ ಇದೆ, ಬಟ್ ಇಟ್ಸ್ ಓಕೆ. ಸೊ ನಾನಿವತ್ತು ವಿಡಿಯೋ ಮಾಡ್ತಿರೋದ್ರ ಉದ್ದೇಶ, ಇವತ್ತು ಒಂದು 3 ದಿನ 4 ದಿನದವರೆಗೆ ಕಂಟಿನ್ಯೂಸ್ ಆಗಿ ಒಂದಷ್ಟು ವೀಡಿಯೋಸ್ ಎಷ್ಟಾಗುತ್ತೋ ಏನಾಗುತ್ತೋ, ನೀವು ಇಷ್ಟಪಡ್ತಿರೋ ಬಿಡ್ತಿರೋ ನೋಡ್ತಿರೋ ನೋಡಲ್ವೋ ಗೊತ್ತಿಲ್ಲ, ಸೊ ಹಾಕಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ ಹಾಕಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಸೊ ನನ್ನ ಫ್ರೆಂಡು ಮದುವೆ ಗಾಯ್ಸ್, ಫೈನಲಿ ನನ್ನ ಫ್ರೆಂಡ್ ಮದುವೆ ಆಗ್ತಿದ್ದಾಳೆ. ಸೊ ಅವಳು ಮದುವೆದು ನಾನು ವ್ಲಾಗ್ಸ್ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆ ವ್ಲಾಗ್ಸು ಚೆನ್ನಾಗಿ ವ್ಯೂಸ್ ಬರಬೇಕು ಅಂದರೆ ನಾನು ಇವಾಗ 1 by 1 ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಹಾಕಿ ಅದನ್ನು ಸ್ವಲ್ಪ ಓಡಿಸ್ಬೇಕು. ಆಮೇಲೆ ಆ ವಿಡಿಯೋಸ್ ಹಾಕಿದಾಗ ಅದು ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ ಅಂದ್ಕೊಂಡು, ಸೊ ನನ್ನ ಫ್ರೆಂಡ್ ಯಾರು ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಅವಳದು ಮದುವೆದು ವ್ಲಾಗ್ಸ್ ಮಾಡೋಕ್ಕೆ ನಾನಿವಾಗ ಇರೋ ಏನು ಡ್ರಾಫ್ಟಲ್ಲಿದೆ ವ್ಲಾಗ್ಸು ಅದೆಲ್ಲನೂ ಎಡಿಟ್ ಮಾಡಿ ಇಷ್ಟು ದಿನದವರೆಗೂ ಮಾಡ್ಕೊಂಡಿರೋ ಒಂದಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಏನಾಗಿತ್ತು, ಎಲ್ಲೋಗಿದ್ವಿ, ಏನು ಎತ್ತ ಎಲ್ಲದು ಒಂದಷ್ಟು ಶೇರ್ ಮಾಡ್ಕೋತೀನಿ. ನೋಡಿಕೊಂಡು ಈ ವ್ಲಾಗ್ನ ಮುಂದೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ, ಸರಿ ಬನ್ನಿ ವಿತೌಟ್ ಎನಿ ಫರ್ದರ್ ಡಿಲೇ ವ್ಲಾಗ್ನ ಶುರು ಮಾಡಿಬಿಡೋಣ. ಹಾಯ್ ಚಿನ್ನು, ದಿಸ್ ಇಸ್ ಫಾರ್ ಯು. ಏನು ಓಪನ್ ಮಾಡು. ಆ್ಯನಿವರ್ಸರಿ ಗಿಫ್ಟ್. ಫೋನೇ ಆಲ್ರೆಡಿ V50. ತೋರ್ಸು, ಫೋನ್ ತೋರ್ಸು. ವಾ, ಓಪನ್ ಮಾಡು. ಇನ್ನ ಇತ್ತು ಅಲ್ವಾ, ಇರಲಿ, ಸರ್ಪ್ರೈಸ್. ಸೊ ಗಾಯ್ಸ್, ಇದು ಬಂದುಬಿಟ್ಟು ನಮ್ಮ ಆ್ಯನಿವರ್ಸರಿಗಿಂತ ಮುಂಚಿತವಾಗಿ ಮಾಡಿರೋ ವಿಡಿಯೋ. ನನ್ನ ಹಸ್ಬೆಂಡ್ ಬಂದು ಆ್ಯನಿವರ್ಸರಿ ಗಿಫ್ಟ್ನ ಆ್ಯನಿವರ್ಸರಿಗಿಂತ ಮುಂಚಿತವಾಗಿ ಕೊಟ್ಬಿಟ್ಟಿದ್ರು. ಏನಕ್ಕಂದರೆ ನಂದು ಹಳೆ ಫೋನ್ ಹಾಳಾಗಿತ್ತು, ಆದರೂ ನಾನು ಅದನ್ನೇ ಯೂಸ್ ಮಾಡ್ತಿದ್ದೆ, ಕ್ಯಾಮ್ರಾ ಎಲ್ಲ ಚೆನ್ನಾಗಿ ಬರ್ತಿತ್ತು ಅಂತ. ಆದರೆ ನನ್ನ ಹಸ್ಬೆಂಡ್ಗೆ ಅದು ಇಷ್ಟ ಇರಲಿಲ್ಲ, ಆ್ಯಂಡ್ ಅದರಲ್ಲಿ ಸ್ಟೋರೇಜ್ ಕೆಪಾಸಿಟಿ ಕೂಡ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ಇವರು ನನಗೆ ಆ್ಯನಿವರ್ಸರಿ ಗಿಫ್ಟ್ ಅಂತ ಹೇಳಿ ವಿಡಿಯೋಸು ಚೆನ್ನಾಗಿ ಮಾಡ್ಕೋಬೋದು ಅಂತ ಹೇಳಿ V50e ಮೊಬೈಲ್ನ ತಂದುಕೊಟ್ರು. ಇದಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವಾಗ ಇತ್ತೀಚಿನ ವೀಡಿಯೋಸ್ ಎಲ್ಲ ನೀವು ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಅಥವಾ ಶಾರ್ಟ್ಸ್ ನೋಡಿದರೆ ಗೊತ್ತಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಫೋನು. ಸೊ ಇದು ಬಂದುಬಿಟ್ಟು ಆ್ಯನಿವರ್ಸರಿಗೆ ಮುಂಚಿತವಾಗಿ ಮಾಡ್ಕೊಂಡಿರೋ ವಿಡಿಯೋ ಗೈಸ್. ಆಮೇಲೆ ಬ್ಯಾಕ್ ಸೈಡ್ ತೋರಿಸು. ರೋಸ್ ಗೋಲ್ಡ್ ಚೆನ್ನಾಗಿದೆ. ಆನ್ ಮಾಡಿ. ಏನು ಚಿನ್ನ? ತಿಂಡಿ. ಸೊ ಇದಾದಮೇಲೆ ನಾನು ಮೊದಲೇ ಹೇಳ್ದಂಗೆ ಇದು ಆ್ಯನಿವರ್ಸರಿಗಿಂತ ಮುಂಚಿತವಾಗಿ, ಅಂದರೆ ಬೇಸಿಗೆ ರಜದ ಸಮಯದಲ್ಲಿ, ಆಗ ನನ್ನ ಅಕ್ಕ ಕೂಡ ಬಂದಿದ್ಲು. ಅವಳನ್ನ ಮತ್ತು ಅವಳ ಮಕ್ಕಳನ್ನ ಕರ್ಕೊಂಡು ನಾನು ಮೈಸೂರು ಅರಮನೆಗೆ ಹೋಗಿದ್ದೆ. ಸೊ ನಾವು ಮೊದಲೇ ಒಂದು ಸಲ ಹೋಗೆಲ್ಲ ನೋಡ್ಕೊಂಡು ಬಂದಿದ್ದೀವಿ, ಬಟ್ ದಿಯಾಗೆ ಇದು ಹೊಸದು, ಹಾಗಾಗಿ ಇರಲಿ ಒಂದು ಹೊಸ ಅನುಭವ ಅವಳಿಗೂ ಆದಂಗೆ ಆಗುತ್ತೆ, ಆ್ಯಂಡ್ ಅಕ್ಕನ ಮಕ್ಳಿಗೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದೆಲ್ಲ ತೋರಿಸಿದ್ರೆ ಅಂತ ಹೇಳಿಬಿಟ್ಟು ನಾವು ಮೈಸೂರು ಅರಮನೆಗೆ ಹೋಗಿದ್ವಿ. ಸೊ ಅರಮನೆ ಬಗ್ಗೆ ಮಾತಾಡಬೇಕಾ ಫ್ರೆಂಡ್ಸ್, ಎಷ್ಟು ಮಾತಾಡಿದ್ರೂ ಮುಗಿಯಲ್ಲ. ಆರ್ಕಿಟೆಕ್ಚರ್ ಬಗ್ಗೆ, ಒಂದು ವೈಭವ, ಅಂದ ಚಂದ ಹೊಗಳೋಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಸೊ ಈ ಥರ ನಾವು ಅರಮನೆಗೆ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಸೊ ನೀವು ಎಲ್ಲ ಅರಮನೆ ಅಂದ ಚಂದನ ಚೆನ್ನಾಗೇ ನೋಡಿದ್ರಿ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಾ ಅಂತ ಅಂದರೆ, ಸೊ ಅದೊಂದು ಒಂದೊಂದು ಪೇಂಟಿಂಗ್ಸ್ ಆಗಿರ್ಬೋದು, ಆ ಡಿಸೈನ್ಸ್ ಆಗಿರ್ಬೋದು, ಎಲ್ಲದೂ ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ಅಂದರೆ ಅದು ಹೋಗ್ಲೋಕೆ ಅಸಾಧ್ಯ ಫ್ರೆಂಡ್ಸ್. ಅದಾದಮೇಲೆ ಇನ್ನೊಂದು ಶಾಕಿಂಗ್ ವಿಚಾರ ಅಂದರೆ, ಇದು ಬಂದುಬಿಟ್ಟು ಅರಮನೆ, ಅಲ್ಲಿ ಅಂಬಾರಿ ಇಡೋ ಅಂಥ ಜಾಗ, ಚಿನ್ನದ ಅಂಬಾರಿದು. ಬಟ್ ಏನಂದರೆ
ಅರಮನೇಲಿ ಅಂಬಾರಿ ಇಲ್ಲ ಗಾಯ್ಸ್, ಗೊತ್ತಿಲ್ಲ ಎಲ್ಲಿಟ್ಟಿದ್ದಾರೆ ಏನು ಎತ್ತಾ. ನನಗೆ ಅಷ್ಟಾಗಿ ನಾನು ಸರ್ಚ್ ಮಾಡೋಕ್ಕೆ ಹೋಗಿಲ್ಲ. ಅವತ್ತು ಮಾಡಿದ ವೀಡಿಯೋಸ್ಗೆ ಇವತ್ತು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅರಮನೇಲಿ ಅಂಬಾರಿ ಇಲ್ಲ ಗಾಯ್ಸ್, ಗೊತ್ತಿಲ್ಲ ಎಲ್ಲಿಟ್ಟಿದ್ದಾರೆ ಏನು ಎತ್ತಾ. ಮೇ ಬಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬೋದೇನೋ, ನಾನು ನೋಡಿಲ್ಲ ಗೈಸ್. ಅದಾದಮೇಲೆ ಹಾಗೇ ನಾನು ಅಕ್ಕನ ಮತ್ತು ಮಕ್ಕಳನ್ನ ಕರ್ಕೊಂಡು ಮೈಸೂರು ಝೂಗೆ ಹೋಗಿದ್ದೆ. ಅಲ್ಲಂತೂ ತುಂಬಾ ಚೆನ್ನಾಗಿತ್ತು. ನೀವು ಸ್ವಲ್ಪ ನೋಡ್ಕೊಂಡು ಬನ್ನಿ ಪ್ರಕೃತಿ ಸೌಂದರ್ಯನ. ನಡೀರಿ ಹೋಗೋಣ. ಸಾಕು, ಎಷ್ಟು ನೋಡ್ತೀರೋ ಗಿಳಿನ. ನೀವು ಸೌಂಡ್ ಮಾಡಿದ್ರೆ ಮಾಡಲ್ಲ ಅದು. ಈಗ ನೋಡಿ, ಈಗ ಹೆದರ್ ಓಪನ್ ಮಾಡು ಪ್ಲೀಸ್. ದಿಯಾ ಹಾಯ್. ಸಾಕು ಬರೋ ನಡಿ, ಸಾಕು. ಇನ್ನು ಯೂಟ್ಯೂಬ್ ಸೊ ಫ್ರೆಂಡ್ಸ್, ಅದೆಲ್ಲ ಆದಮೇಲೆ ನಾವು ಇದೇ ಥರ ಪ್ರಾಣಿ ಪಕ್ಷಿ ಎಲ್ಲನೂ ನೋಡಿಕೊಂಡು ಮುಗಿಸ್ಕೊಂಡು ಹೋಟೆಲಲ್ಲಿ ಹೋಗಿ ಊಟ ಮಾಡಿಕೊಂಡು ಪಾನಿಪುರಿ ಎಲ್ಲ ತಿಂದ್ಕೊಂಡು ಸುತ್ತಾಡಿಕೊಂಡು ಓಡಾಡ್ಕೊಂಡು ಬಂದ್ವಿ. ಅಕ್ಕ ನಮ್ಮ ಮನೇಲೆ ಒಂದು 15 ಡೇಸ್ ಇದ್ದು ಹೋದ್ಲು ಫ್ರೆಂಡ್ಸ್. ಅದೆಲ್ಲ ಆದಮೇಲೆ ನನ್ನ ಫ್ರೆಂಡ್ ರಮ್ಯಾ ಅಂತ, ಅವ್ರ ಸಿಸ್ಟರ್ ಪಾಪುದು ನಾಮಕರಣ ಇತ್ತು, ಅಲ್ಲಿಗೆಲ್ಲ ಹೋಗಿದ್ದು ಬಂದ್ವಿ. ಇದೆಲ್ಲ ಒಂದು ದಿನದ ಬ್ಲಾಗ್ ಅಲ್ಲ ಗೈಸ್, ತುಂಬ ದಿನದಿಂದ ಮಾಡ್ಕೊಂಡಿರುವಂತಹ ಬ್ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಅದೆಲ್ಲ ಮುಗಿಸ್ಕೊಂಡು ನಿಮಗೆಲ್ಲ ಗೊತ್ತಿರೋ ಹಾಗೇ ಒಂದೇ ಸಮನೆ ಒಂದು 15 ಡೇಸ್ ಮಳೆ ಇಟ್ಕೊಂಡಿತ್ತು ಅಲ್ವಾ, ಆ ಟೈಮಲ್ಲಿ ತಗೊಂಡಿರುವಂತಹ ವಿಡಿಯೋ ಇದು. ನಮ್ಮನೆ ಹತ್ರ ಅಂತೂ ತುಂಬಾ ಗಾಳಿ ಬೀಸ್ತಿತ್ತು, ಜೋರಾಗಿ ಅಂತಲೇ ಹೇಳ್ಬೋದು. ಸೊ ಹೀಗಿತ್ತು ವಾತಾವರಣ. ಈ ವಾತಾವರಣದಲ್ಲಿ ದಿನ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಮಲ್ಕೋತಾರ ಕಣ್ಮುಚ್ಚು. ನಾನು ಸುಮ್ಮನೆ ನನ್ನ ಮಗಳನ್ನ ಮಲಗಿಸೋಕೆ ಪ್ರಯತ್ನ ಮಾಡ್ತಿದ್ದೆ ಫ್ರೆಂಡ್ಸ್. ಅದಾದಮೇಲೆ ನಮ್ಮ ಮನೆಗೆ ನಾವು ಒಂದು ಹೊಸ ಜೋಡಿನ ಊಟಕ್ಕೆ ಕರೆದಿದ್ವಿ. ಆವಾಗ ಮಾಡಿರೋಂತಹ ರೆಸಿಪೀಸ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಅವ್ರು ಬಂದಿದ್ದಾಗ ಚಿಕನ್ ಕಬಾಬ್, ಮಟನ್ ಸಾಂಬಾರ್, ಚಿಕನ್ ಚಾಪ್ಸ್, ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಆ್ಯಂಡ್ ಮಟನ್ ಕೈಮಾ ಎಲ್ಲ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ಅದ್ರದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಬಂದು ಚಿಕನ್ ಕಬಾಬ್ ರೆಡಿಯಾಗಿತ್ತು, ಇಲ್ಲಿ ಬಂದು ಮಟನ್ ಸಾಂಬಾರು ಮಾಡ್ತಿದ್ದೀನಿ. ಅದಾದಮೇಲೆ ಚಿಕನ್ ಚಾಪ್ಸ್ಗೆ ಅಂತ ಹೇಳಿಬಿಟ್ಟು ಎಲ್ಲ ತೊಳೆದಿಟ್ಕೊಂಡು ಬಿರಿಯಾನಿ ಮಸಾಲೆ ಆ್ಯಂಡ್ ಚಾಪ್ಸ್ಗೆ ಏನು ಬೇಕೋ ಅದೆಲ್ಲ ಮಸಾಲೆ ರುಬ್ಕೊಂಡು ಇಲ್ಲಿ ಬಂದುಬಿಟ್ಟು ಕೈಮಾ ಸಾರಿಗೆಲ್ಲ ರುಬ್ಕೊಂಡಿದ್ದೀವಿ ಫ್ರೆಂಡ್ಸ್. ಅಷ್ಟೇ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.